ನಮಸ್ತೆ, ನಾನು ಶಿವದೇವ್ ಯೋಗಾಚಾರ್ಯ. ಇಂದು ಪತಂಜಲಿ ಯೋಗ ಸೂತ್ರ ಪ್ರಕಾರ ಈ ಬುಕ್ ಇದೆ, ಪತಂಜಲಿ ಯೋಗ ಸೂತ್ರ. ಅದು ಪತಂಜಲಿ ಯೋಗ ಸೂತ್ರದಲ್ಲಿ ಅಷ್ಟಾಂಗ ನಿಯಮದ ಬಗ್ಗೆ ಪತಂಜಲಿ ಮಹರ್ಷಿಯವರು ಸವಿಸ್ತಾರವಾಗಿ ಅದನ್ನು ಹೇಗೆ ದೈನಂದಿನ ಜೀವನದಲ್ಲಿ ಅದನ್ನು ಅಳವಡಿಸಬೇಕು ಅಂತಕ್ಕಂಥ ಒಂದು ಸ್ಪಷ್ಟತೆ ಪತಂಜಲಿ ಮಹರ್ಷಿಯವರು ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಅಷ್ಟಾಂಗ ನಿಯಮ, ಅಷ್ಟ ಅಂಗ ನಿಯಮ. ಅಷ್ಟ ಅಂದರೆ 8, ಅದು 8 ಅಂಗಗಳಿಂದ ಕೂಡಿರ್ತಕ್ಕಂಥ ಒಂದು ಸಾಧನೆಗೆ ನಾವು ಅಷ್ಟಾಂಗ ನಿಯಮ ಅಂತ ಹೇಳ್ತಿರ್ತೀವಿ. ಅದು ಅಷ್ಟಾಂಗ ನಿಯಮದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇವತ್ತು ನಾವು ಸಾಧಕರಾಗಿರ್ತಕ್ಕಂಥ ವ್ಯಕ್ತಿಗಳು ಅಥವಾ ಯೋಗ ಅಭ್ಯಾಸ ಮಾಡ್ತಕ್ಕಂಥ ವ್ಯಕ್ತಿಗಳು ಯಮ ಮತ್ತು ನಿಯಮವನ್ನು ಬದಿಗಿಟ್ಟು ಅವುಗಳನ್ನು ಪಾಲನೆ ಮಾಡದೆ, ಅವುಗಳನ್ನು ಅನುಸರಣೆ ಮಾಡದೆ ನಾವು ಡೈರೆಕ್ಟ್ಲಿಯಾಗಿ ನಾವು ಆಸನಕ್ಕೆ ಜಂಪ್ ಆಗ್ತೀವಿ ಅಥವಾ ಜ್ಞಾನಕ್ಕೆ ಜಂಪ್ ಆಗ್ತೀವಿ. ಈ ಒಂದಕ್ಕೊಂದು ಸಂಬಂಧವಿದೆ. ಯಮಕ್ಕೂ, ನಿಯಮಕ್ಕೂ, ಆಸನಕ್ಕೂ, ಪ್ರಾಣಾಯಾಮಕ್ಕೂ, ಧಾರಣಕ್ಕೂ, ಧ್ಯಾನ, ಸಮಾಧಿಗೂ ಒಂದಕ್ಕೊಂದು ಸಂಬಂಧ ಇದೆ. ಹಾಗಾಗಿ ಒಂದೊಂದೊಂದೊಂದು ಸ್ಟೆಪ್ಪಾಗಿ ಹತ್ತಿದ್ರೆ ಮಾತ್ರ ನಾವು 8ನೇ ಭಾಗ 7ನೇ ಭಾಗ ಆಗಿರ್ತಕ್ಕಂಥ ಜ್ಞಾನ, ಮೆಡಿಟೇಷನ್ನದ ಸ್ಥಿತಿಯನ್ನು ತಲುಪಬಹುದು. ನಾವು ಯಾವುದೋ ಮೇಲ್ಗಡೆ ಇರ್ತಕ್ಕಂಥ 6 ಅಂಗಗಳನ್ನು 6 ಸ್ಟೆಪ್ಗಳನ್ನು ಹತ್ತದೇ ಇದ್ದಾಗ ನಾವು ಜ್ಞಾನ ಕೊಟ್ಟು ನಾವು ಮೆಡಿಟೇಷನ್ ಮಾಡ್ತೀವಿ. ನಾವು ಮೆಡಿಟೇಷನ್ ಮಾಡಿದಾಗ ನಮ್ಮ ಮೈಂಡೇ ಕಾನ್ಸಂಟ್ರೇಷನ್ ಆಗಲ್ಲ, ಅಥವಾ ನಮ್ಮ ವಿಚಾರಗಳೇ ಸ್ಪಷ್ಟತೆ ಇರಲ್ಲ, ಕಾನ್ಸಂಟ್ರೇಷನ್ನು ಮತ್ತು ನಮ್ಮ ಜ್ಞಾನ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೀಗೆ ಹೇಳೋಕ್ಕೆ ಸಾಧ್ಯ ಆಗ್ತದೆ. ನಾವು ಈ ಕೆಳಗೆ ಇರ್ತಕ್ಕಂಥ 6 ಸ್ಟೆಪ್ಗಳನ್ನೇ ಫಾಲೋ ಮಾಡಿಲ್ಲ, 7 ಸ್ಟೆಪ್ ಸಾಧ್ಯವಾಗ್ತದೆ. ಅದಕ್ಕಾಗಿ ಪತಂಜಲಿ ಮಹರ್ಷಿಯವರು ನಮ್ಮ ಆಚಾರ ವಿಚಾರದ ಬಗ್ಗೆ ಬಹಳಷ್ಟು ಮಾರ್ಮಿಕವಾಗಿ ನಮ್ಮ ಜೊತೆಗೆ ನಾವು ಹೇಗೆ ಆಚರಣೆ ಮಾಡ್ತೀವಿ, ನಮ್ಮ ಜೊತೆಗೆ ಹೇಗೆ ಅದನ್ನು ಪಾಲನೆ ಮಾಡ್ತೀವಿ, ಸಮಾಜದ ಜೊತೆಗೆ ಹೇಗೆ ಪಾಲನೆ ಮಾಡ್ತೀವಿ, ಅದರ ಸಲುವಾಗಿ ಪತಂಜಲಿ ಮಹರ್ಷಿಯವರು ಯಮದಲ್ಲಿ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಈ 5 ಭಾಗಗಳನ್ನ ಹೇಳಿದ್ದಾರೆ. ಯಮದಲ್ಲಿ ಅಹಿಂಸಾ ಹೇಳಿದ್ದಾರೆ, ಸತ್ಯ ಹೇಳಿದ್ದಾರೆ, ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚಾರ್ಯ, ಅಪರಿಗ್ರಹ. ಏನಾಗಿದೆ ಅಂದರೆ ಅಹಿಂಸಾ ಅಂದರೆ ನಾವು ಇನ್ನೊಬ್ಬರಿಗೆ ಯಾವಾಗ ಅದು ಶಾರೀರಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಭಾವನಾತ್ಮಕವಾಗಿರ್ಬೋದು, ನಾವು ಇನ್ನೊಬ್ರಿಗೆ ಯಾವಾಗಲೂ ಹಿಂಸೆ ಕೊಡ್ತಾ ಇದ್ದೆ. ಹಿಂಸೆ ಕೊಟ್ಟು ನಾವು ಮನೆಯಲ್ಲಿ ಬಂದು ಮೆಡಿಟೇಷನ್ ಮಾಡಬೇಕು, ಯೋಗ ಮಾಡಬೇಕಂದ್ರೆ ಅಭ್ಯಾಸ ಆಗ್ತದ? ಅದು ಪಾಲನೆ ಮಾಡಬೇಕು. ಅದು ಯಾವ ರೀತಿ ಮಾಡಬೇಕು? ಶಾರೀರಿಕವಾಗಿಯೂ ಪಾಲನೆ ಮಾಡಬೇಕು, ಮಾನಸಿಕವಾಗಿಯೂ ಮಾಡಬೇಕು, ಮತ್ತು ಭಾವನಾತ್ಮಕವಾಗಿ ಜೊತೆಗೆ ಇನ್ನೊಬ್ಬರಿಗೆ ನಾವು ಯಾವುದೇ ರೀತಿ ಪ್ರಚೋದನೆ ಕೊಡದೇ ಇರತಕ್ಕಂಥದ್ದು ಅಹಿಂಸೆಯನ್ನು ಇನ್ನೊಬ್ಬರಿಗೆ ಹಿಂಸೆ ಕೊಡದೇ ಇರತಕ್ಕಂಥದ್ದು ಪಾಲನೆ ಮಾಡಿದಾಗ ನಾವು ಒಂದು ಸದೃಢವಾಗಿ ಸಾಧಕರ ಆಗಬಹುದು ಅಂತಕ್ಕಂಥ ಅಹಿಂಸಾ. ಆಮೇಲೆ ಸತ್ಯ, ಯಾವಾಗಲೂ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಮುಂದೆ ಒಂದು ಹೇಳ್ತಾರೆ, ಇನ್ನೊಬ್ಬರ ಮುಂದೆ ಒಂದು ವ್ಯಕ್ತಿ ಹೇಳ್ತಾರೆ. ಭಾಳ ಅದ್ಭುತವಾಗಿ ಹೇಳಿದ್ರೆ ಮಾತು ಅಂತ ಅದೇ ಮಾತನ್ನು ಸ್ಪಷ್ಟವಾಗಿ ಇನ್ನೊಬ್ಬರ ಜೊತೆ ಮಾತಾಡಬೇಕಾದ್ರೆ ಉಲ್ಟಾ ಅಥವಾ ಸೀದಾ ಮಾಡಿ ಹೇಳ್ತಾರೆ. ಇಲ್ಲಿ ಏನಿದೆ ಅಂದರೆ ಎಲ್ಲಿ ಸತ್ಯತೆ ಇಲ್ಲ. ಯಾವುದೂ ತ್ರಿಕಾಲವಾಗಿ ಸತ್ಯ, ಭೂತದಲ್ಲಿಯೂ ಸತ್ಯ ಇರಬೇಕು, ಭವಿಷ್ಯದಲ್ಲಿಯೂ ಸತ್ಯ ಇರಬೇಕು, ಮತ್ತು ವರ್ತಮಾನದಲ್ಲಿ ಯಾವುದು ಸತ್ಯ ಇದೆಯೋ ಅದಕ್ಕೆ ನಾವು ಸತ್ಯ ಅಂತ ಕರಿತೀವಿ. ಹಾಗಾಗಿ ಅದು ಪಾಲನೆ ಮಾಡಬೇಕು. ಯಾವಾಗ ನಾವು ಅಹಿಂಸಾ ಸತ್ಯವನ್ನು ಪಾಲನೆ ಈಗೇನು ಯಮದಲ್ಲಿ 5 ಪ್ರಕಾರ ಇದೆ ಅಲ್ವಾ? ಯಮದಲ್ಲಿ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ. ಇದರಿಂದ ಏನಾಗ್ತದೆ? ಶುದ್ಧ ಚಿತ್ತ, ಶುದ್ಧ ಚಿತ್ತವಾಗ್ತದೆ, ಶುದ್ಧ ಪ್ರಕಾಶವಾಗ್ತದೆ, ಅಂತಃಕರಣ ಶುದ್ಧ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಅಹಿಂಸೆ ಆಯಿತು, ಸತ್ಯ ಆಯಿತು, ಅಷ್ಟೇ. ಇಲ್ಲಿ ಯಾವಾಗ ನೋಡಿದ್ರೂ ಯಾವುದೇ ಒಂದು ಮಾರ್ಕೆಟ್ ಮಾಡಿದ್ರೆ ನಾವು ಇನ್ನೊಬ್ಬರಿಗೆ ಯಾವ ರೀತಿ ಮೋಸ ಮಾಡಿ ಮಾರ್ಕೆಟ್ ಮಾಡಬೇಕು, ಅದು ಯಾವುದೇ ವಿಚಾರ ಇನ್ನೊಬ್ಬರಿಗೆ ಮೋಸ ಕಳ್ಳತನ ಮಾಡದೇ ಇರ್ತಕ್ಕಂಥ ಅಷ್ಟೇ. ಅಂದರೆ ಕಳ್ಳತನ ಇನ್ನೊಬ್ರಿಗೆ ಯಾವುದು ಈ ವಸ್ತು ಇದೆ, ಈ ವಸ್ತು ಇನ್ನೊಬ್ರಿಗೆ ಹೇಳಿ ತೊಗೋಬೇಕು, ಅಲ್ಲಿ ಇದೆ ಅಂದರೆ ತೊಗೊಂಡ್ಬಿಡೋದು. ಇವತ್ತು ದಿನದಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ, ಅದು ಅಷ್ಟೇ ಪಾಲನೆ ಮಾಡ್ತಾ ಇಲ್ಲ. ಅವ್ರು ಹೇಳದೇ ಇರಲಿ ಅದನ್ನು ನಾವು ತೊಗೊಳ್ತಾ ಇದ್ದೇವೆ.
ಅದು ಪಾಲನೆ ಮಾಡಿದಾಗ ನಮ್ಮ ಅಂತಃಕರಣ ಶುದ್ಧಿ ಆಗ್ತದೆ, ಮನುಷ್ಯ ಶುದ್ಧಿ ಆಗ್ತದೆ. ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚಾರ್ಯ. ಬ್ರಹ್ಮಚಾರ್ಯ ಅಂದರೆ ನಮ್ಮನ್ನು ನಾವು ಕಂಟ್ರೋಲ್ ನೋಡಿ ಇಡುವಂಥ ಸ್ಥಿತಿ ಒಂದು. ಇನ್ನು ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ ಇನ್ನೊಬ್ಬರ ಶರೀರದ ಜೊತೆಗೆ ನಾವು ಸಂಪರ್ಕವನ್ನು ಮಾಡದೇ ಇರತಕ್ಕಂಥದ್ದು ಬ್ರಹ್ಮಚಾರ್ಯ. ಕೇವಲ ಶಾರೀರಿಕವಾಗಿ ಬ್ರಹ್ಮಚಾರ್ಯ ಇಲ್ಲ, ನಿಮ್ಮ ಮನಸ್ಸು ಇರಬೇಕು ಬ್ರಹ್ಮಚಾರ್ಯ, ನಿಮ್ಮ ಇಂದ್ರಿಯಗಳಿರ್ಬೇಕು ಬ್ರಹ್ಮಚಾರ್ಯ, ನೀವು ಏನು ನೋಡುವಂಥ ನೋಟ ಇದೆಲ್ಲ ಅದರಲ್ಲಿ ಬ್ರಹ್ಮಚಾರ್ಯ ಇರಬೇಕು. ಪ್ರತಿಯೊಂದರೂ ಕೂಡ ಬ್ರಹ್ಮಚಾರ್ಯನ ಪಾಲನೆ, ನಮ್ಮನ್ನು ನಾವು ಕಂಟ್ರೋಲ್ ಇಡುವಂಥ ಸ್ಥಿತಿ ಬ್ರಹ್ಮಚಾರ್ಯ. ಇವತ್ತಿನ ದಿನಮಾನದಲ್ಲಿ ನಿಮಗೆಲ್ಲ ಗೊತ್ತಿದೆ, ಅದ್ರ ಬಗ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಯಾವುದೇ ಚಿತ್ರವನ್ನು ನೋಡಿದ್ರೆ ಅಶ್ಲೀಲ, ಅದು ನಾವು ಮೊಬೈಲ್ ನೋಡಿರ್ಬೋದು, ವಾಟ್ಸಪ್ ನೋಡಿರ್ಬೋದು, ಫೇಸ್ಬುಕ್ ನೋಡಿರ್ಬೋದು, ಇನ್ಸ್ಟಾಗ್ರಾಮ್ ನೋಡಿರ್ಬೋದು, ಈ ಎಲ್ಲಿ ಯೂಟ್ಯೂಬ್ ನೋಡಿರ್ಬೋದು, ಎಲ್ಲಿ ಹೋದರೂ ಕೂಡ ಅಲ್ಲಿ ಅಶ್ಲೀಲತೆ ಇದೆ. ನಾವು ಏನು ನೋಡ್ತೀವಿ ಅದನ್ನು ನಮ್ಮ ಮಸ್ತಿಷ್ಕದಲ್ಲಿ ಸಂಗ್ರಹ ಆಗ್ತದೆ, ಅಲ್ಲಿ ಪವಿತ್ರತೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಬ್ರಹ್ಮಚಾರ್ಯ ಭಾಳಷ್ಟು ಅವಶ್ಯಕತೆ ಇದೆ ಜೀವನದಲ್ಲಿ. ಕೇವಲ ಬ್ರಹ್ಮಚಾರ್ಯ ಸನ್ಯಾಸಿಗಳಿಗೆ ಅಥವಾ ಯೋಗಿಗಳಿಗೆ ಅಂತಲ್ಲ, ಬ್ರಹ್ಮಚಾರ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ಅವಶ್ಯಕತೆ ಇದೆ. ಬ್ರಹ್ಮಚಾರ್ಯನ ಪಾಲನೆ ಮಾಡಬೇಕು. ಈ ಬ್ರಹ್ಮಚಾರ್ಯದ ಬಗ್ಗೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ಸಂದೇಶ. ಹಾಗೆ ಬ್ರಹ್ಮಚಾರ್ಯ ಪಾಲನೆ ಮಾಡಿದರೆ ಎಷ್ಟೆಷ್ಟು ಲಾಭಗಳಾಗ್ತವೆ ಅಂತ ನಮ್ಮ ಮಹಾತ್ಮರನ್ನು ನೋಡಿ ತಿಳ್ಕೊಬೋದು. ಸಾಕಷ್ಟು ಮಂದಿ ಮಹಾತ್ಮರು ಆಗಿ ಹೋಗಿದ್ದಾರೆ ನಮ್ಮ ಭಾರತದಲ್ಲಿ. ಸ್ವಾಮಿ ವಿವೇಕಾನಂದ ಬ್ರಹ್ಮಚಾರ್ಯನ ಪಾಲನೆ ಮಾಡಿ ಎಷ್ಟು, ಯಾವುದೇ ಒಂದು ಬುಕ್ ಓದಿದ್ರು ಕೂಡ ಯಾವ ಪೇಜಲ್ಲಿ ಯಾವ ಅಕ್ಷರ ಇದೆ ಅಂತಕ್ಕಂಥ ಒಂದು ಸ್ಮರಣೆ ಶಕ್ತಿ ಇತ್ತು. ಆ ಸ್ಮರಣೆ ಶಕ್ತಿ ಕೂಡ ಈ ಬ್ರಹ್ಮಚಾರ್ಯದಿಂದ ಬರ್ತದೆ. APJ ಅಬ್ದುಲ್ ಕಲಾಂ ಅವರು ಕೂಡ ಈ ಬ್ರಹ್ಮಚಾರ್ಯನ ಪಾಲನೆ ಮಾಡಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಬ್ರಹ್ಮಚಾರ್ಯನ ಪಾಲನೆ ಮಾಡಿದ್ದಾರೆ. ಅವರು ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಇರಬಹುದು, ಆದರೆ ಅದನ್ನು ಕಂಟ್ರೋಲ್ ಮಾಡ್ಕೊತ ಅವರನ್ನು ತಮ್ಮನ್ನು ತಾವು ಒಂದು ನಿಗ್ರಹ ಅಂತ ಕಂಟ್ರೋಲ್ ಮಾಡುವಂಥ ಸ್ಥಿತಿ ಅದು ಬ್ರಹ್ಮಚಾರ್ಯ ಗೊತ್ತು. ಈಗ ಅಹಿಂಸೆ ಆಯಿತು, ಸತ್ಯ ಆಯಿತು, ಅಸ್ಥೇಯ ಆಯಿತು, ಬ್ರಹ್ಮಚಾರ್ಯ. ಅಪರಿಗ್ರಹ ಏನು ಬೇಕಂತಂದರೆ ಎಷ್ಟು ನಮಗೆ ಬೇಕು ದೈನಂದಿಕ ಜೀವನಕ್ಕಾಗಿ ನಮಗೆ ಎಷ್ಟು ಬೇಕು ಅಷ್ಟು ಸಂಗ್ರಹ ಮಾಡಬೇಕು. ನಾವು ಹಾಗೆ ಮಾಡ್ತಾ ಇಲ್ಲ. ನನಗೆಷ್ಟು ಬೇಕು, ನಮ್ಮ ಸುತ್ತಮುತ್ತ ಇರ್ತಕ್ಕ ನನ್ನ ಮಗನಿಗೆ ಎಷ್ಟು ಬೇಕು, ನಮ್ಮ ತಮ್ಮಗೆ ಎಷ್ಟು ಬೇಕು, ನಮ್ಮ ತಂಗಿಗೆ ಎಷ್ಟು ಬೇಕು, ನಮ್ಮ ಸಂಬಂಧಿಕರಿಗೆ ಎಷ್ಟು ಬೇಕು, ಮಾಡ್ತಾ 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 ಇಕ್ಕಟ್ಟು ಹೋಗ್ತಾ ಅದು ಸೇರಿಸ್ತಾ ಇದ್ದೀವಿ. ಅಪರಿಗ್ರಹ ಅಂದರೆ ಎಷ್ಟು ಬೇಕು ಅಷ್ಟನ್ನೇ ಸಂಗ್ರಹ ಮಾಡುವಂಥ ಸ್ಥಿತಿಗೆ ನಾವು ಅಪರಿಗ್ರಹ ಅಂತ ಕರಿತೀವಿ. ಅದು ಇದರದ ಒಂದು ಉದಾಹರಣೆ ಈಗಿನ ಮಾತಿನಲ್ಲಿ ಹೇಳಬೇಕಾದ್ರೆ ನೋಟುಬಂದಿ. ಯಾರು ನೋಟುಬಂದಿ ಆಯಿತು ಆವಾಗ ಯಾರು ಜಾಸ್ತಿ ಸಂಗ್ರಹ ಮಾಡಿದ್ರೋ ಅವರಿಗೆಲ್ಲ ಸಮಸ್ಯೆ ಆಯಿತು. ನಿಮ್ಮ ಸಾಮಾನ್ಯ ಜನರಿಗೆ ಯಾವುದೋ ರೀತಿಯ ಸಮಸ್ಯೆ ಆಗಿಲ್ಲ. ಯಾಕೆ, ನಮ್ಗೆ ಎಷ್ಟು ಬೇಕು ದೈನಂದಿನ ಜೀವನಕ್ಕೆ ಎಷ್ಟು ಬೇಕು, 1 ಲಕ್ಷ ಆಗಿರ್ಬೋದು, 2 ಲಕ್ಷ ಆಗಿರ್ಬೋದು, ಅಥವಾ 3 ಲಕ್ಷ ಆಗಿರ್ಬೋದು. ನಾವು ಸಂಗ್ರಹ ಮಾಡ್ಕೊಂಡಿದ್ದೆವು, ನಮ್ಮ ಪರಿವಾರ ನೋಡ್ಕೊಂಡಿದ್ದೆವು, ನಮಗೇನು ಸಮಸ್ಯೆ ಆಗಿಲ್ಲ. ಆದರೆ ಕೋಟ್ಯಾನುಗಟ್ಟಲೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಎಷ್ಟು ಸಮಸ್ಯೆ ಆಯಿತು ನೋಟುಬಂದಿಯಲ್ಲಿ ಅಂತಕ್ಕಂಥದ್ದು ನೀವು ಉದಾಹರಣೆಯಲ್ಲಿ ನೋಡ್ಬೋದು. ಇದು ಯಮ ನಿನ್ನ ಜೊತೆಗೆ ನೀನು ಹೇಗೆ ವ್ಯವಹಾರ ಮಾಡ್ತೀಯ ಅಂತಕ್ಕಂಥದ್ದು ತಿಳಿಸಿಕೊಡ್ತದೆ. ಇನ್ನು ನಿಯಮಕ್ಕೆ ಬರ್ತೇವೆ. ನಿಯಮ, ನಾವು ಸಮಾಜದ ಜೊತೆಗೆ ನಿಯಮವಾಗಿ ಹೇಗಿರ್ತೀವಿ, ಅಥವಾ ನನ್ನ ಜೊತೆಗೆ ನಾನು ಹೇಗೆ ನಿಯಮ ಇರ್ತೇನೆ ಅಂತಕ್ಕಂಥದ್ದು ವಿಚಾರ. ಶೌಚ, ಅದು ಯಮ ಏನು ಹೇಳ್ಕೊಡ್ತದೆ, ನಿನ್ನ ಜೊತೆಗೆ ಮತ್ತು ಸಮಾಜ ಜೊತೆಗೆ ಹೇಗೆ ನೀನು ವ್ಯವಹಾರ ಇಟ್ಕೊಳ್ತೀಯ ಅದರ ಮೇಲೆ ಡಿಪೆಂಡ್ ಇದೆ. ನೀನು ನಿನ್ನ ಜೊತೆನೂ ಅಷ್ಟು ಪಾಲನೆ ಮಾಡಬೇಕು, ಜನರ ಜೊತೆಗೆ ಅಷ್ಟು ಪಾಲನೆ ಮಾಡಿದಾಗ ನಮ್ಮ ಮನಸ್ಸು ಪರಿಶುದ್ಧವಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ನಾವು ಶೌಚ ಅಂದರೆ ನಾನು ಒಳ್ಳೆ ಬಟ್ಟೆ ಹಾಕೊಂಡ ತಕ್ಷಣ, ಒಳ್ಳೆ ವಿಭೂತಿ ಹಾಕೊಂಡ ತಕ್ಷಣ, ಒಳ್ಳೆ ಒಂದು ಯಾವುದಾದ್ರು ವಾಚ್ ಕಟ್ಕೊಂಡು ಒಳ್ಳೆ ಒಂದು ಸರ ಹಾಕೊಂಡ ನಂತರ ನಾನು ಶುಭ್ರವಾಗಿ ನಿದ್ದೀನಿ ಅಂತ ಹೇಳೋಕ್ಕೆ ಆಗೋದಿಲ್ಲ. ಇದು ವ್ಯಕ್ತಿಯ ಇವತ್ತಿನ ದಿನಮಾನಗಳಾಗಿದೆ. ಹೊರನೋಟಕ್ಕೆ ಆ ವ್ಯಕ್ತಿ ಬಹಳಷ್ಟು ಸ್ವಚ್ಛವಾಗಿ ಸುಂದರವಾಗಿ ಕಾಣ್ತಾನೆ, ಆದರೆ ಅವನ ಮನಸ್ಸಿನ ಒಳಗೆ ಇಳಿದ ತಕ್ಷಣ ನೋಡಿದ್ರೆ ಅಲ್ಲೆಲ್ಲ ಚರಂಡಿ ತುಂಬಿದೆ. ಇದು ಪ್ರತಿಯೊಬ್ಬರ ಸ್ಥಿತಿ. ಯಾಕೆಂದರೆ ನೋಡುವಂಥದ್ದು ಚರಂಡಿ ಸ್ಥಿತಿಯಾಗಿದೆ. ನೋಡುವಂಥ ಅಶ್ಲೀಲ, ಕೇಳುವಂಥದ್ದು ಅಶ್ಲೀಲ, ಮಾಡುವಂಥ ಕಾರ್ಯಗಳು ಅಶ್ಲೀಲ ಆಗಿದೆ. ಈ ಪ್ರತಿಯೊಂದು ಯಾವುದು ಕಾರ್ಯ ಶುದ್ಧತೆ ಇಲ್ಲ. ಹಾಗಾಗಿ ನಾವು ಸ್ವಚ್ಛ ಅಂತ ಹೇಳೋಕ್ಕಾಗ್ತದೆ. ಶೌಚ
ಕ್ಲೀನ್ನೆಸ್. ಅದು ಶಾರೀರಿಕವಾಗಿರಬೇಕು, ಮಾನಸಿಕವಾಗಿರ್ಬೇಕು, ಭಾವನಾತ್ಮಕವಾಗಿರಬೇಕು. ಈ ಸ್ವಚ್ಛತೆ ಇರ್ಲಿಕ್ಕಾಗಿ ಎಷ್ಟೋ ಜನ ಡಿಪ್ರೆಷನ್ನು, ಎಂಗ್ಸೈಟಿ, ಹೈ ಬಿ ಪಿ ಇವೆಲ್ಲ ಯಾಕೆ ಸ್ವಚ್ಛತೆ ಇರಲಿಲ್ಲ. ಕೇವಲ ಹೊರಗಡೆ ಸ್ವಚ್ಛತೆ ಇದೆ, ಒಳಗಡೆ ಸ್ವಚ್ಛತೆ ಇರದೇ ಇದ್ದ ಕಾರಣಕ್ಕಾಗಿ ಈ ಎಲ್ಲ ರೋಗಗಳು ನಮಗೆ ಬರ್ತಾ ಇದೆ. ಹಾಗಾಗಿ ಪತಂಜಲಿ ಮಹರ್ಷಿಯವರು ನಮ್ಮನ್ನು ಸಂದೇಶ ಕೊಡ್ತಾರೆ ಏನಂತಂದರೆ, ಶಾರೀರಿಕವಾಗಿ ಸ್ವಚ್ಛ ಇರು, ಮಾನಸಿಕವಾಗಿ ಸ್ವಚ್ಛ ಇರು, ಭಾವನಾತ್ಮಕವಾಗಿ ಸ್ವಚ್ಛ ಇರು, ಮತ್ತು ಇನ್ನೊಬ್ಬರ ಪ್ರತಿ ನೀನು ಏನು ಆಲೋಚನೆ ಮಾಡಿದೆ ಅದು ಕೂಡ ನೀನು ಸ್ವಚ್ಛವಾಗಿ ಇರು ಅಂತ ಹೇಳಿ ಪತಂಜಲಿ ಮಹರ್ಷಿ ನಮ್ಮನ್ನು ತಿಳಿಸ್ತಾ ಇದ್ದಾರೆ. ಯಾವಾಗ ನಾವು ಶೌಚವಾಗಿರ್ತೀವೋ ಆವಾಗ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ, ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಾವು ಇನ್ನೂ ಯಾವುದೋ ವ್ಯಕ್ತಿ ಚರಂಡಿಯಲ್ಲಿ ಬಿದ್ದು ಎದ್ದು ಬಂದ ತಕ್ಷಣ ಅವ್ನು ನೋಡಿದ್ರೆ ನಮಗೆ ಖುಷಿ ಅನ್ನಿಸ್ತಂತ, ಏನು ಬಂದು ಹೋಗಪ್ಪ, ದೂರ ಹೋಗು ಅಂತ ನಾವು ಹೇಗೆ ಮಾಡ್ತೀವಿ. ಹಾಗೆ ನಮ್ಮ ಮನಸ್ಸು ಸ್ವಚ್ಛ, ನಮ್ಮ ಬುದ್ಧಿ ಸ್ವಚ್ಛ, ನಮ್ಮ ಅಹಂಕಾರ ಸ್ವಚ್ಛ, ನಮ್ಮ ಚಿತ್ತ ಸ್ವಚ್ಛ, ಮತ್ತು ಶರೀರ ಸ್ವಚ್ಛ ಇರಲಿಲ್ಲ ಅಂತಂದ್ರೆ ನಮ್ಗೆ ಖುಷಿ ಅನ್ನಿಸ್ತದ. ಇವತ್ತು ಎಷ್ಟೋ ಜನ ಇವತ್ತು ಕೋಟ್ಯಾನುಗಟ್ಟಲೆ ದುಡ್ಡು ಇರ್ತಕ್ಕಂಥ ವ್ಯಕ್ತಿ ಕೂಡ ಖುಷಿಯಾಗಿಲ್ಲ. ಯಾಕೆ? ಸ್ವಚ್ಛತೆ ಇಲ್ಲ, ಹಾಗಾಗಿ ಖುಷಿ ಇಲ್ಲ. ಸ್ವಚ್ಛತೆ ಇದ್ದ ಅಂದ ತಕ್ಷಣ ಖುಷಿಯಾಗಿರ್ತಾರೆ. ಯಾಕೆ ಸ್ವಚ್ಛತೆ ಇಲ್ಲ ಅಂತಂದರೆ ಅವನು ಕೋಟ್ಯಾನುಗಟ್ಟಲೆ ಎಲ್ಲಿದೋ ತಂದಿರ್ತಾನಲ್ಲ, ಯಾರ್ದೋ ಮನೆ ಮುಚ್ಚಿ, ಯಾರ್ದೋ ಹಾಳು ಮಾಡಿ, ಇನ್ನೊಬ್ಬರಿಗೆ ಸುಳ್ಳು ಹೇಳಿ ಅಥವಾ ಕೊಲೆ ಮಾಡಿ ಈ ರೀತಿ ಕದ್ಕೊಂಡು ಬಂದಿರ್ತಕ್ಕಂಥ ನಾವು ಆ ಸಂಪತ್ತನ್ನು ನಮ್ಮ ಜೊತೆ ಇಟ್ಕೊಂಡು ಹೇಗೆ ಖುಷಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ? ಇದು ಖುಷಿ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ಖುಷಿ ಕೊಡ್ತದೆ ಅಂದರೆ ನೀನು ಶೌಚವಾಗಿದ್ದೀನಿ, ಅದು ಶಾರೀರಿಕವಾಗಿ ಶೌಚ, ಮಾನಸಿಕವಾಗಿ ಶೌಚ ಮತ್ತು ಭಾವನಾತ್ಮಕವಾಗಿ ಶೌಚ ಇದ್ದು ಮಾತ್ರ ನಿನಗೆ ಸಂತೋಷದ ಆನಂದ ಬರ್ಲಕ್ಕೆ ಸ್ಟಾರ್ಟ್ ಆಗ್ತದೆ. ಶೌಚ, ಸಂತೋಷ, ಸ್ವಾಧ್ಯಾಯ. ಇವತ್ತಿನ ದಿನಮಾನದಲ್ಲಿ ನೋಡಿ ಅಧ್ಯಾಯ ಅಂತಕ್ಕಂಥದ್ದು ಇಲ್ಲ, ಎಲ್ಲವೂ ಗೂಗಲಲ್ಲಿ ಬರ್ತದೆ. ಏನು ಕೇಳಿದ್ರೆ ಗೂಗಲ್ ಕ್ಲಿಕ್ ಮಾಡ್ತೇವೆ. ಮೊದಲೆಲ್ಲ ಉದಾಹರಣೆಗೆ ಸ್ವಾಧ್ಯಾಯ ಯಾವ ಉದಾಹರಣೆಗೆ ಅಂತಂದರೆ, ಈಗ ನಮ್ಮ ರಾಜ್ಯದಾಗಿರ್ಬೋದು, ನಮ್ಮ ದೇಶದಾಗಿರ್ಬೋದು, ಇತಿಹಾಸ ಆಗಿರ್ಬೋದು, ಮತ್ತೊಂದು ಏನೇ ಆಗಿರ್ತಕ್ಕಂಥದ್ದು ಸಡನ್ಲಿ ನೋಡಿದಾಗ ಓದ್ತಾ ಇರ್ತಿದ್ದೆವು ಅವತ್ತೆಲ್ಲ ಬುಕ್ಗಳನ್ನು ಅಧ್ಯಯನ. ಸ್ವ ಅಧ್ಯಾಯ, ನಂದತೆ, ಸ್ವ ಅಂದರೆ ನನ್ನನ್ನು ನಾನು ಅಧ್ಯಯನ ಮಾಡೋದಕ್ಕೆ ಒಂದು ಇದು ಆಧ್ಯಾತ್ಮಿಕ ರೂಪದಲ್ಲಿ ಮತ್ತು ಯೋಗ ರೂಪದಲ್ಲಿ ಇದರ ಅರ್ಥ ಕೊಡೋದು. ನನ್ನನ್ನು ನಾನು ಅಧ್ಯಯನ ಮಾಡಿಕೊಳ್ಳುವಂಥ ಸ್ಥಿತಿಗೆ ನಾವು ಸ್ವಾಧ್ಯಾಯ ಅಂತ ಕರಿತೀವಿ. ಇನ್ನೊಂದು ಭಾಗದಲ್ಲಿ ಹೇಳಬೇಕಾದ್ರೆ ಸದ್ಗ್ರಂಥಗಳನ್ನು, ಸದ್ಶಾಸ್ತ್ರಗಳನ್ನು, ಗುರುಗಳ ಮಾರ್ಗದರ್ಶಿಗಳನ್ನು, ಮಹಾತ್ಮರ ಒಂದು ಬರೆದಿರ್ತಕ್ಕಂಥ ಒಳ್ಳೆಯ ಪುಸ್ತಕಗಳನ್ನು ಅಧ್ಯಯನ ಮಾಡುವಂಥ ಒಂದು ಸ್ಥಿತಿಗೆ ನಾವು ಅಧ್ಯಾಯ ಅಂತ ಕೇಳ್ತೇವೆ. ಇವತ್ತಿನ ದಿನಮಾನದಲ್ಲಿ ಸ್ವಾಧ್ಯಾಯ ಕಡಿಮೆ ಆಗಿದೆ. ಹಾಗಾಗಿ ಜನರಲ್ಲಿ ವಿಚಾರಗಳು ಒಳ್ಳೆ ವಿಚಾರಗಳು ಬರ್ತಾ ಇಲ್ಲ. ಈಗ ಒಳ್ಳೆ ಪುಸ್ತಕಗಳು ಓದೋದ್ರಿಂದ ಒಳ್ಳೆ ವಿಚಾರಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಹಾಗಾಗಿ ಸ್ವಾಧ್ಯಾಯ ಭಾಳಷ್ಟು ಅವಶ್ಯಕತೆ ಜೀವನದಲ್ಲಿ. ಅದರದ್ದು ಜಾಸ್ತಿ ಮಾತನಾಡೋ ಅವಶ್ಯಕತೆ ಇಲ್ಲ, ಅದನ್ನು ಪಾಲನೆ ಮಾಡುವಂಥ ಅವಶ್ಯಕತೆ ಇದೆ. ಅಹಿಂಸೆ ಆಯಿತು, ಶೌಚ ಆಯಿತು, ಸಂತೋಷ ಆಯಿತು, ಸ್ವಾಧ್ಯಾಯ ಆಯಿತು, ತಪ ಅಂದರೆ ಈಗ ಸುಖ ದುಃಖ. ಈ ತಪ ಅಂದರೆ ಯಾವುದೋ ಒಂದು ಕಾಡಿಗೆ ಹೋಗಿ ಕಣ್ಣುಗಳನ್ನು ಮುಚ್ಚಿ ಸುಮ್ಮನೆ ಕೂತ್ಕೊಳ್ಳುವಂಥ ತಪ ಅಲ್ಲ. ನಮ್ಮ ಜೀವನದಲ್ಲಿ ಇದು ಇಂದ್ರಿಯಗಳ ಮೂಲಕ ಆಗಿರ್ಬೋದು, ಜ್ಞಾನೇಂದ್ರಿಯಗಳ ಮೂಲಕ, ಕರ್ಮೇಂದ್ರಿಯಗಳ ಮೂಲಕ, ಶಾರೀರಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಭಾವನಾತ್ಮಕವಾದಂಥ ದುಃಖವೇನಿದೆಯಲ್ಲ ಅದನ್ನು ಸಹಿಸುವಂಥ ಶಕ್ತಿ ನಮಗೆ ಬರಬೇಕು. ಅದಕ್ಕೆ ನಾವು ತಪ ಅಂತ ಕರಿತೀವಿ. ಯಾವಾಗ ನಾವು ತಪಸ್ಸು ಮಾಡಿದಾಗ ನಮ್ಮ ಮನುಷ್ಯ ಶುದ್ಧವಾಗ್ತದೆ, ನಮ್ಮ ಶರೀರವೂ ಶುದ್ಧವಾಗ್ತದೆ, ನಮ್ಮ ಭಾವನೆಗಳನ್ನು ಶುದ್ಧವಾಗ್ತವೆ. ಅದಕ್ಕೆ ನಾವು ತಪಸ್ಸ ಅಂತ ಕರಿತೀವಿ. ಇವತ್ತಿನ ದಿನಮಾನದಲ್ಲಿ ಅದು ಪತಿ ಪತ್ನಿಯಲ್ಲೂ ಕೂಡ ಒಂದು ತಪಸ್ಸೆ ಇಲ್ಲ. ಯಾರೋ ಗಂಡ ಹೆಂಡತಿಗೆ ಏನಂದ್ರು ಹೆಂಡತಿ ಸಹಿಸುವಂಥ ಶಕ್ತಿ ಇಲ್ಲ, ಅಥವಾ ಗಂಡ ಹೆಂಡತಿಗೆ ಅಂದರೆ ಹೆಂಡತಿ ಸಹಿಸುವಂಥ ಶಕ್ತಿ ಇಲ್ಲ. ತಂದೆ ಮಗನಿಗೆ ಏನಾದರೂ ಅಂದರೆ ಮಗ ಸಹಿಸುವಂಥ ಶಕ್ತಿ ಇಲ್ಲ, ಮಗ ತಂದೆಗೆ ಏನಾದರೂ ಅಂದರೆ ತಂದೆ ಸಹಿಸುವಂಥ ಶಕ್ತಿ ಇಲ್ಲ. ಹಾಗಾಗಿ ಇಂದೆಲ್ಲ ಛಿದ್ರವಾಗ್ತದೆ. ತಪಸ್ಯ ಅಂತಂದರೆ ಗಟ್ಟಾಗಿರ್ತಕ್ಕಂಥ ಒಂದು ಸ್ಥಿತಿ ತಪಸ್ಯದ ಸ್ಥಿತಿ. ಇನ್ನು ಈಶ್ವರ ಪ್ರಣಿಧಾನ. ಶೌಚ ಆಯಿತು, ಸಂತೋಷ ಆಯಿತು, ಸ್ವಾಧ್ಯಾಯ ಆಯಿತು, ತಪ ಆಯಿತು, ಈಶ್ವರ ಪ್ರಣಿಧಾನ.
ಇವತ್ತು ನಾವು ಅದು ಯಮ ಆಗಿರಲಿ ನಿಯಮ ಪಾಲನೆ ಮಾಡಿದಾಗ ಅಹಿಂಸಾ ಪಾಲನೆ ಮಾಡಿದೆವು, ಅಲ್ಲಿ ಅಹಂಕಾರ ಸ್ಟಾರ್ಟ್ ಮಾಡ್ಲಿಕ್ಕೆ ಬರ್ತದೆ ಸಾಧಕರಿಗೆ. ಅಹಿಂಸಾ ಸತ್ಯವನ್ನು ಹೇಳಿದ ಅಲ್ಲಿ ನಾನು ಸತ್ಯತೆ ಅಹಂಕಾರ ಬರ್ಲಕ್ಕೆ ಸ್ಟಾರ್ಟ್ ಆಗುತ್ತೆ. ಅಹಿಂಸಾ ಸತ್ಯ, ಅಸ್ಥೇಯ ನಾನು ಯಾವುದೇ ರೀತಿ ಕಳ್ಳತನ ಮಾಡಿದೆ ಈ ರೀತಿ ಅಹಂಕಾರ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಹಿಂಸೆ ಸತ್ಯ ಅಸ್ಥೇಯ, ಬ್ರಹ್ಮಚಾರಿ ನಾನು ಬ್ರಹ್ಮಚಾರಿ ಪಾಲನೆ ಮಾಡ್ತಾ ಇದ್ದೀನಿ, ಇನ್ನೊಬ್ಬರಿಗೆ ಶೋ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆವಾಗ ಏನಾಗ್ತದೆ ಅಹಂಕಾರ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಹಿಂಸೆ ಸತ್ಯ ಅಸ್ಥೇಯ ಬ್ರಹ್ಮಚಾರಿ ಅಪರಿಗ್ರಹ ಮಾಡ್ಲಿಕ್ಕೆ. ಇಲ್ಲಿ ಶೌಚ, ಸಂತೋಷ, ಸ್ವಾಧ್ಯಾಯ, ಈಶ್ವರ ಪರಿಧಾನ ಮಾಡೋದು ಕೂಡ ಅಹಂಕಾರ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಅಹಂಕಾರವನ್ನು ಬದಿಗಿಡು. ಎಲ್ಲವೂ ಏನು ನಾನು ಮಾಡ್ತಾ ಇದ್ದೀನಿ ಎಲ್ಲವೂ ಪರಮಾತ್ಮನ ಕೃಪೆ, ಎಲ್ಲವೂ ತಂದೆ ತಾಯಿಯ ಕೃಪೆ ಮತ್ತು ಗುರು ಹಿರಿಯರ ಕೃಪೆ, ದೊಡ್ಡವರ ಮಾರ್ಗದರ್ಶನದಿಂದ ನಾನು ಈ ಮಟ್ಟಕ್ಕೆ ಬಂದಿನಂತಕ್ಕಂಥ ಒಂದು ಭಾವ, ಒಂದು ಸ್ಥಿತಿ ಬರ್ತದಲ್ಲ, ಅದು ಈಶ್ವರ ಪ್ರಣಿಧಾನ. ನಾವು ಈಶ್ವರ ಪ್ರತಿ ಸಮರ್ಪಣೆ, ಏನೆಲ್ಲ ಈ ಪ್ರಕೃತಿಯಲ್ಲಿ ಏನೆಲ್ಲ ಆಗ್ತಾಯಿದಲ್ಲ ಅದು ಈಶ್ವರನ ಒಂದು ಕರುಣೆ, ಈಶ್ವರನ ಒಂದು ಕೃಪೆ, ಈಶ್ವರನ ಪ್ರತಿ ನಮಗೆ ಸಮರ್ಪಣೆ ಇರಬೇಕು. ನಾನು ಯಾವುದೇ ಒಂದು ಸ್ಥಿತಿಯಲ್ಲಿರಲಿ ಆ ಸ್ಥಿತಿಗೆ ಎಲ್ಲದ ಸ್ಥಿತಿ ಕಾರಣ ಸಚ್ಚಿತ್ ಆನಂದ ಸ್ವರೂಪನಾಗಿರ್ತಕ್ಕಂಥ ಪರಮಪಿತ ಪರಮಾತ್ಮ ಅಂತಕ್ಕಂಥದ್ದು ನಮಗೆ ಆ ಭಾವ ಇತ್ತು ಅಂತಂದರೆ ನಮ್ಗೆ ಅಹಂಕಾರ ಬರ್ಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಆ ಭಾವ ಇರಲಿಲ್ಲ ಅಂದರೆ ನಮ್ಗೆ ಅಹಂಕಾರ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಲ್ಪ ದುಡ್ಡು ಇತ್ತು, ಒಂದು 20-30 ಲಕ್ಷ ಇತ್ತು ಅಂದರೆ ನಾನು ಶ್ರೀಮಂತ ಅಂತಕ್ಕಂಥ ದುಃಖ ಬರ್ಲಿಕ್ಕೆ. ಯೌವನ ಇತ್ತು ಅಂತಂದರೆ ನಾನು ಸ್ಟ್ರಾಂಗ್ ಇದ್ದೀನಿ, ಯೌವನ ನನ್ನಷ್ಟು ಧೈರ್ಯ, ನನ್ನಷ್ಟು ಯೌವನ ಯಾರೂ ಇಲ್ಲ, ಸುಂದರಾಗಿ ನನ್ನಷ್ಟು ಸುಂದರ ಯಾರೂ ಇಲ್ಲ, ಹೀಗೆ ಅಹಂಕಾರ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಅಹಂಕಾರವನ್ನು ಹೇಗೆ ಕೆಳಮಟ್ಟಕ್ಕೆ ತರಬೇಕು ಅಂತಕ್ಕಂಥದ್ದು ಪತಂಜಲಿ ಮಹರ್ಷಿಯವರು ಈ ಸೂತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ನಿತ್ಯ ನಿರಂತರ ಪರಮಾತ್ಮನ ಪ್ರತಿ, ತಂದೆ ತಾಯಿಯ ಪ್ರತಿ, ಗುರು ಹಿರಿಯರ ಪ್ರತಿ ಸಮರ್ಪಣೆ ಭಾವವಿರಲಿ, ಆವಾಗ ನಮಗೆ ಅಹಂಕಾರ ಕಡಿಮೆ ಆಗಕ್ಕೆ ಸಾಧ್ಯ ಆಗ್ತದೆ. ಇವಾಗ ಯಮ ಮತ್ತು ನಿಯಮ ಕಂಪ್ಲೀಟ್, ನಾನು ಸಮಾಜ ಜೊತೆ ಹೇಗಿರಬೇಕು, ನನ್ನ ಜೊತೆಗೆ ನಾನು ಹೇಗಿರಬೇಕಂತಕ್ಕಂಥದ್ದು ಅದು ಕೇವಲ ಶಾರೀರಿಕವಾಗಿ ಅಲ್ಲ, ಮಾನಸಿಕವಾಗಿ ನಾನು ಇನ್ನೊಬ್ಬರ ಜೊತೆ ಹೇಗಿರಬೇಕು, ಶಾರೀರಿಕವಾಗಿ ನಾನು ಇನ್ನೊಬ್ಬರ ಜೊತೆ ಹೇಗಿರಬೇಕು, ಭಾವನಾತ್ಮಕವಾಗಿ ನಾನು ಇನ್ನೊಬ್ಬರ ಜೊತೆ ಹೇಗಿರಬೇಕು ಒಂದು ಸೈಡ್ ಆದರೆ, ಇನ್ನೊಂದು ಸೈಡು ಶಾರೀರಿಕವಾಗಿ ನಾನು ಎಷ್ಟು ಶುದ್ಧತೆ ನನ್ನ ಜೊತೆಗೆ ಇರ್ತೀನಿ, ಮಾನಸಿಕವಾಗಿ ಶುದ್ಧತೆ ನನ್ನ ಜೊತೆ ಎಷ್ಟು ಇರ್ತೀನಿ, ಅಥವಾ ಭಾವನಾತ್ಮಕವಾಗಿ ನಾನು ನನ್ನ ಜೊತೆ ಎಷ್ಟು ಶುದ್ಧವಾಗಿರ್ತೀನಿ ಅಂತಕ್ಕಂಥದ್ದು ಮೇಲೆ ಈ ಯಮ ಮತ್ತು ನಿಯಮ ಎರಡೂ ಪಾಲನೆ ಮಾಡೋದ್ರಿಂದ ನಮ್ಮ ಮನಸ್ಸು ಶುದ್ಧವಾಗ್ತದೆ, ನಮ್ಮ ಬುದ್ಧಿ ಶುದ್ಧವಾಗ್ತದೆ, ನಮ್ಮ ವಿಚಾರಗಳು ಶುದ್ಧವಾಗ್ತವೆ, ನಮ್ಮ ಭಾವನೆಗಳು ಶುದ್ಧವಾಗ್ತವೆ, ನಮ್ಮ ಕಾರ್ಯಗಳು ಶುದ್ಧವಾಗ್ತವೆ, ನಮ್ಮ ಆಚರಣೆ ಶುದ್ಧವಾಗ್ತದೆ, ನಮ್ಮ ವಿಚಾರ ಶುದ್ಧವಾಗ್ತದೆ. ಇದು ಪತಂಜಲಿ ಮಹರ್ಷಿ ಹೇಳಿತ್ತು. ಪತಂಜಲಿ ಮಹರ್ಷಿಯವರು ಇದನ್ನು ಪ್ರಾರಂಭಕ್ಕೆ ಇಟ್ಟಿದ್ದಾರೆ. ನಾವೇನು ಮಾಡ್ತೀವಿ ಇವಾಗ ಡೈರೆಕ್ಟ್ಲಿ ಆಸನಕ್ಕೆ ಬರ್ತೀನಿ. ಇದು ಆಸನ ಸ್ಥಿತಿ ಕೂಡ ನಾನು ಇವಾಗ ಹೇಳ್ತೇನೆ. ಸ್ಥಿರ ಸುಖಂ ಆಸನ. ಯಾವ ಆಸನದಲ್ಲಿ, ಯಾವುದೇ ಸ್ಥಿತಿಯಲ್ಲಿ ನೀನು ಸ್ಥಿರವಾಗಿ ಕೂತ್ಕೊಳ್ತೀಯೋ, ಶಾಂತವಾಗಿ ಕೂತ್ಕೊಳ್ತೀಯೋ, ದೀರ್ಘಕಾಲವಾಗಿ ಕೂತ್ಕೊಳ್ತೀಯೋ, ಅದರ ಜೊತೆಗೆ ಸುಖವನ್ನು ಅನುಭವಿಸ್ತೀವೋ ಆ ಸ್ಥಿತಿಗೆ ನಾವು ಆಸನ ಅಂತ ಕರಿತೀವಿ. ಇವತ್ತು ಬೇರೆ ಬೇರೆ ಆಸನದ ಪ್ರಕಾರ 3 ಪ್ರಕಾರ, ಒಂದು ಸಿಟ್ಟಿಂಗ್ ಆಸನ, ಸ್ಟ್ಯಾಂಡಿಂಗ್ ಆಸನ ಮತ್ತು ಸ್ಲೀಪಿಂಗ್ ಆಸನ. ಆದರೆ ಇಂದು ಬೇರೆ 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 ಅದು ಬ್ಯಾಕ್ ಬೆಂಡಿಂಗ್ ಒಂದು ಆಸನ ಕರೀತಾರೆ, ಬ್ಯಾಕ್ ಬೆಂಡಿಂಗ್, ಟ್ವಿಸ್ಟಿಂಗ್, ಹಿಪ್ ಓಪನಿಂಗ್, ಶೋಲ್ಡರ್ ಓಪನಿಂಗ್, ಬ್ಯಾಲೆನ್ಸಿಂಗ್, ಬೇರೆ 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 ಪ್ರಕಾರ. ಯಾಕಂದರೆ ಕಾಲ ಬದಲಾಗಿ ಆಸನಗಳ ಸ್ಥಿತಿ ಕೂಡ ಆ ಆಸನಗಳು ಬರೋದು ಇದೇ ಸ್ಥಿತಿ, ಈ ಅಂಡ್ರಲ್ಲೇ ಆಸನ ಸ್ಥಿತಿ ಬೇರೆ ಬೇರೆ. ಅದು ಸಿಟ್ಟಿಂಗ್, ಟ್ವಿಸ್ಟಿಂಗ್ ಆಗಿರ್ಬೋದು, ಅದು ಕೂತ್ಕೊಂಡು ಮಾಡಿರ್ಬೋದು, ನಿಂತು ಮಾಡಿರ್ಬೋದು. ಅದರಲ್ಲಿ ಬರ್ತಾನೆ ಮೂರು ಆಸನದಲ್ಲಿ ಬಂತಾನೆ. ನಾವು ಹಿಪ್ ಓಪನಿಂಗ್ ಅದು ನಿಂತು ಮಾಡಿರ್ಬೋದು, ಕೂತು ಮಾಡಿರ್ಬೋದು. ಅದು ಕೂತ ಆಸನ, ಸಿಟ್ಟಿಂಗ್ ಆಸನ, ಸ್ಟ್ಯಾಂಡಿಂಗ್ ಆಸನ, ಅದೇ ಆಸನದಲ್ಲೇ ಬರ್ತವೆ ಎಲ್ಲವೂ. ಹಾಗೆ ಕಾಲಕ್ಕೆ ಅನುಗುಣವಾಗಿ ಅದರ ಆಸನಗಳ ಒಂದು ಡೆಫಿನೇಷನ್ ಬದಲಾಗ್ತಾ ಹೋಗ್ತದೆ. ಆದರೆ ಅದು ನಾವು ಬದಲು ಮಾಡಿದ್ದೀವಿ. ನಮ್ಮ ಋಷಿ ಮುನಿ ಮಹಾತ್ಮರು ಏನು ನಮ್ಗೆ ಸಂದೇಶ ಕೊಟ್ಟರು ಅದರ ಅಂಡರೊಳಗೆ ಎಲ್ಲವ ಆಸನದ ಸ್ಥಿತಿ ಬರ್ತದೆ. ಆಸನ ಶಾರೀರಿಕವಾಗಿ ಸದೃಢವಾಗಿರುತ್ತದೆ. ಯಾವಾಗ ನಮ್ಮ ಶರೀರ ಸ್ವಸ್ಥಿತ್ತು, ಆರೋಗ್ಯವಾಗಿತ್ತು ಅಂತಂದ್ರೆ ನಾವು ಏನಾದರೂ ಕಾರ್ಯವನ್ನು ಮಾಡ್ಬೋದು.
ಇನ್ನು ಪ್ರಾಣಾಯಾಮಕ್ಕೆ ಬರೋಣ. ಪ್ರಾಣಾಯಾಮ ಪ್ರಾಣ ಪ್ಲಸ್ ಆಯಾಮ. ಯಾವುದು ನಮ್ಮ ಪ್ರಾಣಕ್ಕೆ ಆಯಾಮ, ಒಂದು ಪದ್ಧತಿಯನ್ನು, ಒಂದು ಒಂದು ಡೈರೆಕ್ಷನ್, ಸೈ ಡೈರೆಕ್ಷನ್ ಕೊಡ್ತೀವಿ, ಅದಕ್ಕೆ ಆಯಾಮ ಅಂತ ಕರಿತೀವಿ. ಪ್ರಾಣ ಒಂದು ಆಯಬದ್ಧವಾಗಿ ಇರಬೇಕು, ಅದಕ್ಕೆ ನಾವು ಪ್ರಾಣಾಯಾಮ ಅಂತ ಕರಿತೀವಿ. ಪ್ರಾಣ ಪ್ಲಸ್ ಆಯಾಮ. ಇವತ್ತೇ ನಮ್ಮ ಪ್ರಾಣದ ಸ್ಥಿತಿ ಸರಿ ಇರದೇ ಕಾರಣಕ್ಕಾಗಿ ಸಾಕಷ್ಟು ಪ್ರಾಬ್ಲಮ್ಗಳು ನಮಗೆ ಬರ್ತಾ ಇದೆ. ಅದು ಹೆಡ್ಡೇಕ್ ಆಗಿರ್ಬೋದು, ಮೈಗ್ರೇನ್ ಆಗಿರ್ಬೋದು, ಮತ್ತು ಡಿಪ್ರೆಷನ್ ಆಗಿರ್ಬೋದು, ಎಂಗ್ಸೈಟಿ ಆಗಿರ್ಬೋದು. ಒಂದು ದಿನಕ್ಕೆ ಎಷ್ಟು ಶ್ವಾಸ ತೆಗೆದುಬೇಕು ಅಥವಾ ಪರ್ ಮಿನಿಟ್ ಒಬ್ಬ ವ್ಯಕ್ತಿ ಎಷ್ಟು ಸಲ ಶ್ವಾಸ ತೆಗೆದುಕೊಳ್ತಾನೆ ಅಂತಕ್ಕಂಥದ್ದು ಪರಿಜ್ಞಾನ ಇಲ್ಲ. ನಮ್ಮ ಶ್ವಾಸದ ಪ್ರತಿ ನಮಗೆ ಅವೇರೇ ಇಲ್ಲ. 5 ನಿಮಿಷ ನಿಮ್ಮ ಶ್ವಾಸದ ಪ್ರತಿ ನೀವು ಅವೇರ್ ಆಗಿರಿ. ನೀವು ಎಷ್ಟೇ ಕ್ರೋಧಿತವಾಗಿರಲಿ, ಎಷ್ಟೇ ನೀವು ನಿಮ್ಮಲ್ಲಿ ನಕಾರಾತ್ಮಕ ವಿಚಾರವಿರಲಿ, ಅವು ಎಲ್ಲವೂ ತನ್ನಿಂದ ತಾನೇ ಶಾಂತವಾಗ್ತದೆ. ಚಲೇ ವಾತೆ ಚಲೇ ಚಿತ್ತಂ ನಿಶ್ಚಲ ಭವೇತ್. ಇದು ಹಠಯೋಗದ ಪ್ರಕಾರ. ನೀನು ಯಾವಾಗ ನಿನ್ನ ಶ್ವಾಸದ ಗತಿ ಜಾಸ್ತಿ ಆಗ್ತದೋ ಆವಾಗ ನಿನ್ನ ವಿಚಾರಗಳ ಗತಿ ಜಾಸ್ತಿ ಆಗ್ತಾ ಹೋಗ್ತದೆ. ಯಾವಾಗ ನಿನ್ನ ಶ್ವಾಸದ ಗತಿ ಕಡಿಮೆ ಆಗ್ತಾ ಹೋಗ್ತದೋ ನಿನ್ನ ವಿಚಾರಗಳ ಗತಿ ಕೂಡ ಕಡಿಮೆ ಆಗ್ತದೆ ಅಂತೇಳಿ ಶಾಸ್ತ್ರ ಹೇಳ್ತದೆ, ನಾನು ಹೇಳ್ತಾ ಇಲ್ಲ. ಇದು ಉದಾಹರಣೆಗೆ ಹೇಗೆ ಅಂತಂದರೆ, ನಾವು ಯಾರ ಜೊತೆನೋ ಯಾವುದೋ ಒಂದು ಗಲಾಟೆ ಆಗಿದೆ. ಆ ಗಲಾಟೆ ಆದಂಥ ಸಂದರ್ಭದಲ್ಲಿ ನಾವು ಸಾಕಷ್ಟು ಅವ್ರ ಜೊತೆಗೆ ಅವಾಚ್ಯವಾದಂಥ ಒಂದು ಶಬ್ದಗಳಾಗಿರ್ಬೋದು, ಅವಾಚ್ಯವಾದಂಥ ನಮ್ಮ ಬಾಡಿ ಲ್ಯಾಂಗ್ವೇಜನ್ನು ತೋರಿಸ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಆ ಸಂದರ್ಭದಲ್ಲಿ ಸುಮ್ಮನೆ ನಮ್ಮ ಶ್ವಾಸದ ಗತಿಯನ್ನು ನೋಡ್ಕೋಬೇಕು. ಆವಾಗ ನಮ್ಮ ಶ್ವಾಸದ ಗತಿ ಜಾಸ್ತಿ ಹೋಗ್ತಾ ಇರ್ತದೆ. ಇದು ಶ್ವಾಸದ ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ ಏನಂದರೆ, ನಾವು ಯಾವುದೋ ಒಂದು ಮಂದಿರಕ್ಕೆ ಹೋಗಿದ್ದೀವಿ. ಮಂದಿರಲ್ಲಿ ಪರಮಾತ್ಮನ ಪ್ರತಿ ಸಮರ್ಪಣಾ ಭಾವದಿಂದ ಪ್ರಾರ್ಥನೆ ಮಾಡ್ತಾ ಇದ್ವಿ. ಹೇ ಭಗವಂತ, ನಮಗೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಒಂದು ಮಾನಸಿಕ, ಶಾರೀರಿಕ, ಭಾವನಾತ್ಮಕವಾದಂಥ ಒಂದು ಒಳ್ಳೆಯ ಆರೋಗ್ಯ ಕೊಡು, ಅಥವಾ ಅವರವರ ಕಲ್ಪನೆ ತಕ್ಕಂಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಆವಾಗ ನಿಮ್ಮ ಶ್ವಾಸವನ್ನು ಶ್ವಾಸದ ಗತಿಯನ್ನು ನೋಡ್ಕೊಳ್ಳಿ. ಆವಾಗ ಹೇಗೆ ನಾವು ಇನ್ನೊಬ್ಬರ ಜೊತೆ ಗಲಾಟೆ ಮಾಡುವಾಗ ಶ್ವಾಸದ ಗತಿ ಬೇರೆ ಇತ್ತು, ಹೀಗೆ ಮಂದಿರಕ್ಕೆ ಬಂದಾಗ ಬೇರೆ ಇತ್ತು. ಇದು ಡಿಪೆಂಡ್ಸ್ ಅಪಾನ್ ನಮ್ಮ ಶ್ವಾಸದ ಆಧಾರದ ಮೇಲೆ, ನಮ್ಮ ವಿಚಾರದ ಆಧಾರದ ಆಗ್ತದೆ. ನಮ್ಮ ಶ್ವಾಸ ಹೇಗಿದೆಯೋ ನಮ್ಮ ವಿಚಾರಗಳು ಹಾಗಿವೆ. ಹಾಗಾಗಿ ಇವತ್ತು ಅದಕ್ಕೆ ಪ್ರಾಣಾಯಾಮ ಮಾಡೋಕ್ಕೆ ನಮ್ಮ ಋಷಿ ಮುನಿಗಳು, ಸಾಧು ಸತ್ಪುರುಷರು, ಮಹಾತ್ಮರು ನಮಗೆ ಒಂದು ಪ್ರಾಣಾಯಾಮದ ದಿವ್ಯ ಸಾಧನೆ ನಮಗೆ ಕೊಟ್ಟು ಹೋಗಿದ್ದಾರೆ. ಅದು ನಿರಂತರವಾಗಿ ನಾವು ಅಧ್ಯಯನ ಮಾಡಿ ಅದನ್ನು ಅಭ್ಯಾಸ ಮಾಡಬೇಕು. ಅಲ್ಲಿ ಪ್ರಾಣಾಯಾಮದಲ್ಲಿ 3 ಹಂತಗಳನ್ನು ಹೇಳಿದೆ. ಪೂರಕ ಅಂದರೆ ಇನ್ನೇಲ, ಕುಂಭಕ ಅಂದ್ರೆ ಅದನ್ನು ಹೋಲ್ಡಿಂಗ್ ಮಾಡೋದು, ರೇಚಕ ಅಂದರೆ ಅದನ್ನು ಎಕ್ಸೈಲ್ ಮಾಡೋದು. ಅದನ್ನು ಹೇಗಿರಬೇಕಂದ್ರೆ ದೀರ್ಘವಾಗಿರಬೇಕು. ದೀರ್ಘವಾಗಿ ಸಮಯವನ್ನು ತಗೋಬೋದು. ಒಂದು 5 ರಿಂದ 10 ಸೆಕೆಂಡ್ ಆಗಿ ದೀರ್ಘವಾಗಿರಬೇಕು. ಆಳವಾಗಿ ಅಂದರೆ ನಿಮ್ಮ ಛಾತಿಯವರೆಗೆ ಹೋಗ್ತಾ ಇದ್ದೇನೋ, ಅಥವಾ ನಿಮ್ಮ ನಾಭಿಯವರೆಗೆ ಹೋಗ್ತಾ ಇದ್ದೇನೋ, ಅಥವಾ ನಿಮ್ಮ ಹೊಟ್ಟೆವರೆಗೆ ಹೋಗ್ತಾ ಇದ್ದೇನೋ, ಇದನ್ನು ಆಳ ಅಂತ ಕರಿತೀವಿ. ದೀರ್ಘವಾಗಿರಬೇಕು, ಆಳವಾಗಿರಬೇಕು ಮತ್ತು ಸೂಕ್ಷ್ಮವಾಗಿರಬೇಕು. ಇದು ಅನುಭವದ ಆಧಾರದ ಮೇಲೆ ಋಷಿಗಳು ಕೂಡ ಹೇಳಿದ್ದಾರೆ. ಅನುಭವದ ಆಧಾರದ ಮೇಲೆ ನಾನು ಕೂಡ ನನ್ನ ಅನುಭವದ ಆಧಾರದ ಮೇಲೆ ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರಾಣಾಯಾಮ ಹೇಗಿರಬೇಕು? ದೀರ್ಘ ಇರಬೇಕು, ಆಳ ಇರಬೇಕು, ಸೂಕ್ಷ್ಮ ಇರಬೇಕು, ಒಂದು ಹಂತ. ಇನ್ನು ಪೂರಕ ಇರಬೇಕು, ರೇಚಕ ಇರಬೇಕು, ಕುಂಭಕ ಇರಬೇಕು. ಇದು ಒಂದು ಹಂತ. ಇದು ಸರಿಯಾದ ಒಂದು ಮಾರ್ಗದರ್ಶನ ಪ್ರಾಣಾಯಾಮ ಮಾಡುವಂಥ ಸ್ಥಿತಿ. ಇವತ್ತು ನಾವೇನು ಮಾಡ್ತೇವೆ? ಪ್ರಾಣಾಯಾಮ ಮಾಡ್ತೇವೆ, ಹೀಗೆ ಥರ ಮಾಡ್ತೇವೆ. ಇಲ್ಲಿ ಸೂಕ್ಷ್ಮನೇ ಇಲ್ಲ, ದೀರ್ಘನೇ ಇಲ್ಲ, ಮತ್ತು ಆಳನೇ ಇಲ್ಲ. ಪ್ರಾಣಾಯಾಮದ ಭಾಳ ವಿಧಿಗಳಿದೆ, ಭಾಳಷ್ಟು ವಿಧಿಗಳಿದೆ ಪ್ರಾಣಾಯಾಮದಲ್ಲಿ. ಮೊದಲು ನಾವು ಇದು ಕಲಿಬೇಕು. ಇದು ಕಲಿತ ನಂತರ ನಾವು ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಲು ಸಾಧ್ಯವಾಗ್ತದೆ. ಹಾಗಾಗಿ ಪ್ರಾಣಾಯಾಮದ ಬಗ್ಗೆ ನಾನು ಹೆಚ್ಚು ಮಾತನಾಡಿದೆ. ಯಾಕಂದರೆ ನಾವೊಂದು ವಿಡಿಯೋದಲ್ಲಿ ಪ್ರಾಣಾಯಾಮದ ಇಂಪಾರ್ಟೆಂಟ್ ಶಬ್ದ ಪ್ರಾಣಾಯಾಮ
ಇನ್ ಡೇ ಲೈಫ್ ಅಂತೇಳಿ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಸಂಪರ್ಕಿಸಿ, ಅದನ್ನು ನೋಡಿ, ಅದರ ಗೊತ್ತಾಗ್ತದೆ ಎಷ್ಟು ಪ್ರಾಣಾಯಾಮ ಇದೆ, ಅದರಲ್ಲಿ ಎಷ್ಟು ವಿಧಿ ಇದೆ, ಪ್ರಾಣಾಯಾಮದ ಲಾಭಗಳೇನು, ಪ್ರಾಣಾಯಾಮದ ಪ್ರಯೋಜನಗಳೇನು, ಅದರಿಂದ ಆಗುವಂಥ ಉಪಯೋಗಗಳೇನು ಅಂತಕ್ಕಂಥದ್ದು ಸ್ಪಷ್ಟತೆ ಗೊತ್ತಾಗ್ತದೆ. ನಾನು ಇಲ್ಲಿ ಇಷ್ಟೇ ಹೇಳೋದು, ನಿಮ್ಮದು ಪೂರಕ ಇರಬೇಕು, ರೇಚಕ ಇರಬೇಕು, ಕುಂಭಕ ಇರಬೇಕು. ಅದಕ್ಕೆ ಪ್ರಾಣಾಯಾಮ ಅಂತ ಕರಿತೀವಿ. ಅದು ದೀರ್ಘವಾಗಿರಬೇಕು, ಆಳವಾಗಿರಬೇಕು ಮತ್ತು ಸೂಕ್ಷ್ಮವಾಗಿರಬೇಕು. ಈ ಸ್ಥಿತಿಯನ್ನು ಇದ್ದರೆ ಮಾತ್ರ ಅದು ಪ್ರಾಣಾಯಾಮ ಅಂತ ಕರಲಿಕ್ಕೆ ಸಾಧ್ಯವಾಗ್ತದೆ. ಇದು ಮತ್ತೆ ಇನ್ನು ಪ್ರಾಣಾಯಾಮದಲ್ಲಿ 8 ಪ್ರಕಾರ ಅಕಾರ್ಡಿಂಗ್ ಟು ಪತಂಜಲಿ, ಅಕಾರ್ಡಿಂಗ್ ಟು ಗೆರಂಡ ಸಮಿತ, ಅಕಾರ್ಡಿಂಗ್ ಟು ಹಠಯೋಗ ರತ್ನಾವಲಿ, ಹಠಯೋಗ ಪ್ರದೀಪಿಕ ಅನ್ನೋದ ಹಠಯೋಗ ಪ್ರದೀಪಿಕ 8 ಪ್ರಕಾರದ ಪ್ರಾಣಾಯಾಮ ಹೇಳಿದ್ದಾರೆ. ಸೂರ್ಯವೇದನ, ಉಜ್ಜಾಯಿ, ಶೀತಕಾರಿ, ಶೀತಲಿ, ಭ್ರಾಮರಿ, ಭಸ್ತ್ರಿಕಾ, ಕಪಾಲಭಾತಿ, ಚೈತಾನಿ, ಷಟ್ಕರ್ಮ ಒಂದು ಶ್ಲೋಕ ಇದೆ. ಅಲ್ಲಿ 8 ಪ್ರಕಾರದ ಪ್ರಾಣಾಯಾಮ ಹೇಳಿದ್ದಾರೆ. ಇನ್ನು ಬೇರೆ ಬೇರೆ ಶಾಸ್ತ್ರದಲ್ಲಿ ಬೇರೆ ಬೇರೆ ವಿಧಿಗಳಲ್ಲಿ ಕೂಡ ಪ್ರಾಣಾಯಾಮದ ಪ್ರಕಾರಗಳು ಇದೆ. ನಿಮಗೆ ಯಾವ ಪ್ರಾಣಾಯಾಮ ಅನುಕೂಲವಾಗ್ತದೋ, ನಿಮ್ಮ ರೋಗಕ್ಕೆ, ನಿಮ್ಮ ಶರೀರಕ್ಕೆ ಯಾವ ಪ್ರಾಣಾಯಾಮ ಅನುಕೂಲವಿದೆಯೋ ಆ ಪ್ರಾಣಾಯಾಮನ ಅಭ್ಯಾಸ ಮಾಡಿ ಆನಂದವಾಗಿರಿ. ಇವಾಗ ಆಸನ ಆಯಿತು, ಯಮ ಆಯಿತು, ನಿಯಮ ಆಯಿತು, ಆಸನ ಆಯಿತು, ಪ್ರಾಣಾಯಾಮ ಆಯಿತು. ಇನ್ನು ಪ್ರತ್ಯಾಹಾರ ಅಂದರೆ ವಿತ್ಡ್ರಾಲ್ ದಿ ಸೆನ್ಸ್ ಫ್ರಮ್ ಔಟ್ಸೈಡ್ ಆಬ್ಜೆಕ್ಟಿವ್ ಅಂತ ಹೇಳ್ತೀವಿ. ಏನಂದರೆ ನಮ್ಮ ಇಂದ್ರಿಯಗಳು, ಅದು ಪಂಚಜ್ಞಾನೇಂದ್ರಿಯಗಳಾಗಿರ್ಬೋದು, ಪಂಚಕರ್ಮೇಂದ್ರಿಯಗಳಾಗಿರ್ಬೋದು, ಅಂತಃಕರಣ ಏನು ಬಹಿರ್ಮುಖವಾಗಿ ವಿಷಯಗಳ ಮೇಲೆ ಆಕರ್ಷಣೆ ಅಥವಾ ವಿಷಯಗಳ ಪ್ರತಿ ಆಸಕ್ತಿ ಇದೆಯಾ, ಆ ಎಲ್ಲವನ್ನು ಬಹಿರ್ಮುಖವಾಗಿ ಹರಿತಕ್ಕಂಥ ನಮ್ಮ ಇಂದ್ರಿಯಗಳ ಒಂದು ಇಚ್ಛಾಶಕ್ತಿಯನ್ನು ಅಂತರ್ಮುಖವಾಗಿ ಮಾಡುವಂಥ ಸ್ಥಿತಿಗೆ ನಾವು ಪ್ರತ್ಯಾಹಾರ ಅಂತ ಕರಿತೀವಿ. ಕೇವಲ ನಾವು ಆಹಾರ ಪದಾರ್ಥಗಳನ್ನು, ನಾವು ರೊಟ್ಟಿ ಆಗಿರ್ಬೋದು, ಅನ್ನ ಆಗಿರ್ಬೋದು, ಮತ್ತು ಬೇರೆ ಬೇರೆ ಆಹಾರ ಪದಾರ್ಥಗಳು, ಹಣ್ಣು ಹಂಪಲುಗಳಾಗಿರ್ಬೋದು, ಅವುಗಳನ್ನು ಸ್ವೀಕಾರ ಮಾಡಿ ಅದೆಷ್ಟೇ ಆಹಾರ ಅಂತಲ್ಲ. ನಾನು ಏನು ಮಾತನಾಡ್ತಾ ಇದ್ದೇನೆ ಅದು ಕೂಡ ಆಹಾರ. ನಾನು ಏನು ನೋಡ್ತಾ ಇದ್ದೇನೆ, ನಾನು ಏನು ಮಾತಾಡ್ತಾ ಅದು ನನ್ನ ಮೈಂಡಿಗೆ ಹೋಗ್ತದೆ. ನಾನು ಏನು ನೋಡ್ತಾ ಇದ್ದೇನೆ ಅದು ಕೂಡ ನನ್ನ ಮೈಂಡಿಗೆ ಹೋಗ್ತದೆ, ಅದು ಸಂಗ್ರಹವಾಗ್ತದೆ. ಹಾಗಾಗಿ ಪಂಚ ಜ್ಞಾನೇಂದ್ರಿಯಗಳಿಂದ ಕೂಡ ಪ್ರತ್ಯಾಹಾರ ಪಾಲನೆ ಮಾಡಬೇಕು, ಪಂಚಕರ್ಮೇಂದ್ರಿಯಗಳಿಂದ ಕೂಡ ಪ್ರತ್ಯಾಹಾರ ಪಾಲನೆ ಮಾಡಬೇಕು, ಅಂತಃಕರಣದಿಂದ ಕೂಡ ಪ್ರತ್ಯಾಹಾರನ ಪಾಲನೆ ಮಾಡಿದಾಗ ಮಾತ್ರ ಮನುಷ್ಯ ಪರಿಶುದ್ಧವಾಗಿ ಇರಲು ಸಾಧ್ಯವಾಗ್ತದೆ. ಅಲ್ಲಿ ಆಹಾರದಲ್ಲಿ 3 ಪ್ರಕಾರ ಇದೆ. ಒಂದು ಸಾತ್ವಿಕ, ರಾಜಸಿಕ, ತಾಮಸಿಕ. ಅದಕ್ಕಲ್ಲೇ ಆಹಾರ ಪದ್ಧತಿ ಯಥಾ ಖಾದ್ಯತೆ ಅನ್ನಂ ತಥಾ ಸಂಪತ್ತತೆ ಮನಃ. ನಾವು ಯಾವ ರೀತಿಯನ್ನು ಆಹಾರವನ್ನು ತಿಂತೀವೋ ಆ ರೀತಿ ನಮ್ಮ ಶರೀರದಲ್ಲಿ ಬೆಳವಣಿಗೆ ಆಗ್ತದೆ. ನಾವು ಸಾತ್ವಿಕವಾಗಿ ತಿಂದೇವತ್ತಂದರೆ ನಾವು ಶರೀರ ಸಾತ್ವಿಕ ಆಗ್ತದೆ. ಉದಾಹರಣೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಭಾಳ ಇಂಪಾರ್ಟೆಂಟ್ ಇದೆ ಅದು. ನಾವು ಏನು ಆಹಾರ ಸ್ವೀಕಾರ ಮಾಡ್ತೀವಲ್ಲ ಅದರಿಂದ ರಸ, ರಕ್ತ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಹೀಗೆ 8 ಪ್ರಕಾರದ ಸಪ್ತಧಾತುಗಳು ಉತ್ಪತ್ತಿ ಆಗ್ತದೆ. ಅದರಿಂದ ನಮ್ಮ ಶರೀರ ಆಗ್ತದೆ. ನಾವು ಸಾತ್ವಿಕ ತಿಂದೇವು ಅಂದರೆ ಈ ಶರೀರ ಸಾತ್ವಿಕ ಆಗ್ತದೆ. ರಾಜಸಿಕ ತಿಂದೇವು ಅಂದರೆ ಈ ಶರೀರ ರಾಜಸಿಕ ಆಗ್ತದೆ. ತಾಮಸಿಕ ತಿಂದೇವು ಅಂದರೆ ತಾಮಸಿಕ ಆಗ್ತದೆ. ಸಾತ್ವಿಕ ಅಂದರೆ ಅದು ಹೋಮ್ ಮೇಡ್ ಆಗಿ ವಸ್ತುಗಳಾಗಿರ್ಬೋದು. ಇದು ನಾವು ಸಾತ್ವಿಕ ಆಹಾರ ಅಂತ ಹೇಳೋಕ್ಕೂ ಬಯಸ್ತೇವೆ. ಇನ್ನು ರಾಜಸಿಕ ಫುಡ್ ಅಂದರೆ ಫಾಸ್ಟ್ ಫುಡ್. ಇವತ್ತು 5 ನಿಮಿಷ ಬರಬೇಕು ಫಾಸ್ಟ್ ಫುಡ್. ಈಗ ನಾವು 5 ನಿಮಿಷದಾಗ ತಿಂದಿದ್ದು ಮತ್ತು 5 ನಿಮಿಷದಾಗ ಅದು ಹೊರಗೆ ಬರಲೇಬೇಕದು. 5 ನಿಮಿಷದ ಕ್ಷಣ ಏನು ತಿಂತೀವೋ ಅದನ್ನೇ ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗ್ತದೆ. ಅದು ಫಾಸ್ಟ್ ಫುಡ್ ನಾವು ರಾಜಸಿಕ. ತಾಮಸಿಕ ಅಂದರೆ ಇದು ಡ್ರಿಂಕ್ಸ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಇನ್ನು 2-3 ಇಟ್ಟಿರ್ತಕ್ಕಂಥ ಆಹಾರವನ್ನು ನಾವು ಏನು ಸ್ವೀಕಾರ ಮಾಡ್ತೀವಿ ಅದು ತಾಮಸಿಕ ಆಹಾರ ಅಂತೀವಿ. ಇವತ್ತಿನ ದಿನಮಾನದಲ್ಲಿ ಫ್ರಿಜ್ ಬಂದಿದೆ, ಆದರೆ ಅದು ಯಾರಿಗೆ ಫ್ರಿಜ್ ಇದೆ ಅದು ತಾಮಸಿಕ ಅಂತ ಗೊತ್ತಾಗಲ್ಲ. ಹಾಗಾಗಿ ಅದು ತಾಮಸಿಕ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ವಿ. ಹಾಗಾಗಿ ಎಲ್ಲರ ಮನಸ್ಥಿತಿ ತಾಮಸಿಕ ಆಗಿದೆ. ಇದು
ಯಥಾ ಖಾದ್ಯತೆ ಅನ್ನಂ ತಥಾ ಸಂಪದತಿ. ಯಾವ ರೀತಿ ಆಹಾರವನ್ನು ಸ್ವೀಕಾರ ಮಾಡ್ತೀವೋ ನಮ್ಮ ಶರೀರ ಕೂಡ ಹಾಗೆ ಬೆಳೀತದೆ, ನಮ್ಮ ಇಂದ್ರಿಯಗಳು ಕೂಡ ಹಾಗೆ ವ್ಯವಹಾರ ಮಾಡುತ್ತದೆ. ಜೈಸಾ ಸಂಘ ವೈಸಿ ರಂಗ್, ಜೈಸಾ ಸಂಘ ವೈಸಿ ರಂಗ್. ಯಾವ ರೀತಿ ನಾವು ಸಂಘವನ್ನು ಮಾಡ್ತೀವೋ ಆ ರೀತಿ ನಮ್ಮದು ರಂಗ್ ಆಗಕ್ಕೆ ಸ್ಟಾರ್ಟ್ ಮಾಡ್ತದೆ. ಯಾವ ರೀತಿ ಆಹಾರವನ್ನು ಸ್ವೀಕಾರ ಮಾಡ್ತೀವೋ ಆ ರೀತಿ ನಮ್ಮ ಮನಸ್ಸು, ಬುದ್ಧಿ, ಶರೀರ ಬೆಳವಣಿಗೆ ಆಗಕ್ಕೆ ಸಾಧ್ಯವಾಗ್ತದೆ. ಇದು ಆಹಾರದ ಪದ್ಧತಿ. ಪ್ರತ್ಯಯ. ಇನ್ನು ಧಾರಣ. ಈ ನೋಡಿ, ಈಗ ನಾವು ಇದು ಬಹಿರಂಗ ಸಾಧನೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಈ 5 ಸಾಧನೆಗಳು ಬಹಿರಂಗ ಸಾಧನೆಗಳು. ಇನ್ನು ಧಾರಣ, ಧ್ಯಾನ, ಸಮಾಧಿ ಇದು ಅಂತರಂಗದ ಸಾಧನೆಗಳು. ಇವೆಲ್ಲ ಮಾಡಿದವರು ಬಹಿರಂಗವಾಗಿ ಸಾಧನೆ ಮಾಡೋದು. ಇವಾಗ ಅಂತರಂಗದಲ್ಲಿ ಸಾಧನೆಯನ್ನು ಮಾಡಬೇಕು. ಧಾರಣ, ಧ್ಯಾನ, ಸಮಾಧಿ. ಧಾರಣ ಅಂದರೆ ಯಾವುದೇ ಒಂದು ವಸ್ತುವನ್ನು ತದಾಕಾರವಾಗಿ ನೋಡ್ತಾ ಇರುವಂಥ ಒಂದು ಸಾಧನೆಗೆ ಧಾರಣ, ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಯಾವಾಗ ಇದು ಒಂದೇ ಒಂದು ವಸ್ತು ಧಾರಣ ಮಾಡ್ತಾ 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 ಅದು ಜ್ಞಾನದ ಸ್ಥಿತಿ. ಜ್ಞಾನ ಮಾಡುವಂಥದ್ದಲ್ಲ, ತನ್ನಿಂದ ತಾನೇ ಆಗುವಂಥ ಸ್ಥಿತಿ ಅದು. ಜ್ಞಾನ ಪರ್ಟಿಕ್ಯುಲರ್ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಮಾಡುವಂಥ ಸ್ಥಿತಿ ಅಲ್ಲ. ಅದು ಜ್ಞಾನ ನಿನ್ನೊಳಗೆ ಯಾವಾಗ ನೀನು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಪಾಲನೆ ಮಾಡಿದ್ವಿ ಅಂದ್ರೆ ಅದು ಜ್ಞಾನ ತನ್ನಿಂದ ತಾನೇ ಘಟಿತವಾಗ್ತದೆ. ಘಟಿತವಾಗುವಂಥ ಜ್ಞಾನ ಮಾಡುವಂಥ ಸ್ಥಿತಿ ಅಲ್ಲ, ಅದು ಈಗ ಧಾರಣ ಏನು, ಧಾರಣ ಮಾಡಿ 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 ದಿನಾಲು ಮೆಡಿಟೇಷನ್ ಮಾಡಿ 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 ಏನಾಗ್ತದೆ, ಒಂದಿನ ಜ್ಞಾನಕ್ಕೆ ಸ್ಥಿತಿ, ಜ್ಞಾನದ ಅವಸ್ಥೆ ಬದಲಾಗಿ ಸ್ಟಾರ್ಟ್ ಆಗ್ತದೆ. ಯಾವಾಗ ಜ್ಞಾನದ ಸ್ಥಿತಿ ಪರಿಪಕ್ವವಾಗ್ತದೋ ಆವಾಗ ಸಮಾಧಿ ಸ್ಥಿತಿ ಉತ್ಪತ್ತಿ ಆಗ್ತದೆ. ಇವತ್ತಿನ ದಿನಮಾನದಲ್ಲಿ ಸಮಾಧಿ ಸ್ಥಿತಿ ಉತ್ಪತ್ತಿ ಆಗೋದು ಅಷ್ಟು ಸುಲಭದ ಕೆಲಸವಲ್ಲ, ಅದು ದುರ್ಲಭದ ಕೆಲಸ. ಯಾಕಂದರೆ ಇವತ್ತು ಒಂದು ತಾಸು 2 ತಾಸು ನಾವು ಮೆಡಿಟೇಷನ್ ಮಾಡ್ತೀವಿ. ಮೆಡಿಟೇಷನ್ ಮಾಡಿ ಆಮೇಲೆ ಮತ್ತೆ ನಮ್ಮ ಸಂಸಾರಿಕ ವಿಚಾರಗಳಲ್ಲಿ, ಮೊಬೈಲಲ್ಲಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ನಮ್ಮ ಸಮಯ ಮತ್ತೆ ಅಲ್ಲಿ ಹಾಳು ಮಾಡ್ತೀವಿ. ಈಗ ಅದಕ್ಕಲ್ಲೇ ಬಹಳಷ್ಟು ಯೋಗ, ಇದು ಕೇವಲ ಯೋಗ ಮಾತನಾಡುವಂಥ ವಿಷಯವಲ್ಲ. ಇದ್ರ ಬಗ್ಗೆ ಎಷ್ಟು ನನಗಿಂತ ಒಳ್ಳೆ ಚೆನ್ನಾಗಿ ಹೇಳಿರ್ತಕ್ಕಂಥ ಶಿಕ್ಷಕರು ಇರ್ಬೋದು, ಸಾಧಕರು ಇರ್ಬೋದು, ಮಹಾತ್ಮರು ಇರ್ಬೋದು, ಬಹಳಷ್ಟು ಇದರ ಬಗ್ಗೆ ಅಷ್ಟಾಂಗ ಯೋಗದ ಬಗ್ಗೆ ಮಾತನಾಡಿ ಬಹಳಷ್ಟು ಮಹಾತ್ಮರು ಇದ್ದಾರೆ ನಮ್ಮ ಭಾರತದಲ್ಲಿ. ಮಹಾತ್ಮರು ಇದ್ದಾರೆ, ಯೋಗಿಗಳು ಇದ್ದಾರೆ, ಯೋಗ ಟೀಚರ್ಗಳು ಇದ್ದಾರೆ. ನಮಗೆ ಸಾಮಾನ್ಯ ವ್ಯಕ್ತಿ ಕೂಡ ಸಮಾಜದಲ್ಲಿ ಜಾಸ್ತಿ ಜನ ಇದ್ದಾರೆ. ಆದರೆ ಅದನ್ನು ಆಚರಣೆ ಮಾಡುವಂಥ ಸ್ಥಿತಿ ಎಲ್ಲೋ 100ಕ್ಕೆ 10% ಸಿಗಬಹುದು. ಅದು ಅವರವರ ಸರ್ಚ್ ಮಾಡ್ಲಿಕ್ಕೆ ಹೋದಾಗ ಅವರವ್ರಿಗೆ ಸಿಕ್ಕಿರ್ತಕ್ಕಂಥ ಅನುಭವ. ಹಾಗಾಗಿ ಪತಂಜಲಿ ಯೋಗ ಸೂತ್ರದಲ್ಲಿ ಫಸ್ಟ್ ಶ್ಲೋಕ ಅಥ ಯೋಗಾನುಶಾಸನ, ನೀನು ಅದನ್ನು ಅನುಶಾಸನನ ಪಾಲನೆ ಮಾಡ್ತಾ ಇದ್ದೀಯಾ, ಪಾಲನೆ ಮಾಡು ಅಂಥೇಳಿ ಪತಂಜಲಿ ಮಹರ್ಷಿಯವರು ನಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಹಾಗಾಗಿ ಅಷ್ಟಾಂಗ ನಿಯಮ ನಾವು ಎಷ್ಟು ಮಾತನಾಡ್ತಾ ಹೋದರೂ ಕೂಡ ಇದು ಮಾತಾಗ್ತದೆ ಹೊರತು ಅದು ಆಚರಣೆ ಆಗೋದಿಲ್ಲ. ಆಚರಣೆ ಆಗಬೇಕು ಅಂದರೆ ಅದನ್ನು ಪಾಲನೆ ಮಾಡಬೇಕು. ಅದನ್ನು ಮಾತನಾಡೋದು ಕಮ್ಮಾಗಬೇಕು, ಮಾಡುವಂಥ ಕೆಲಸ ಜಾಸ್ತಿ ಆಗಬೇಕಂತಕ್ಕಂಥ ಒಂದು ಅಭಿಲಾಷವನ್ನು ತಿಳಿಸ್ತಾ, ನನ್ನಿಂದ ಏನಾದರೂ ತಪ್ಪು ತಡೆಗಳಾದರೆ ಕ್ಷಮೆ ಇರಲಿ. ಹೀಗೆ ನಿತ್ಯ ನಿರಂತರ ಯೋಗವನ್ನು ಸಪೋರ್ಟ್ ಮಾಡ್ತಾಯಿರಿ. ಯೋಗವನ್ನು ನೀವು ಅನುಭವಿಸಿ, ನಿಮ್ಮವರನ್ನು ಅದನ್ನು ಪ್ರಸಾರ ಮಾಡಿ, ನಮ್ಮ ಭಾರತ ದೇಶ ಜನರಿಗೆ ಶಾರೀರಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸ್ವಸ್ಥ, ಆರೋಗ್ಯ, ಆನಂದವಾಗಿ ಹೇಗೆ ಅನುಭವಿಸಬೇಕು ಅಂತಕ್ಕಂಥದ್ದು ಈ ಯೋಗ ಶಾಸ್ತ್ರ ನಮಗೆ ತಿಳಿಸಿದೆ. ಮಹರ್ಷಿ ಪತಂಜಲಿಯವರು
ಮತ್ತು ಸಾಧು ಸತ್ಪುರುಷರು ನಮ್ಮನ್ನು ಮಾರ್ಗದರ್ಶನ ಮಾಡಿದ್ದಾರೆ. ನಾವು ಅದನ್ನು ಪಾಲನೆ ಮಾಡೋಣ. ನೀವು ಪಾಲನೆ ಮಾಡುತ್ತಾ ಅದನ್ನು ಬೆಳೆಸಿ ಉಳಿಸಿ ಅಂತಕ್ಕಂಥದ್ದು ಕೃತಜ್ಞತೆಯನ್ನು ತಿಳಿಸಿ ಇಲ್ಲಿಗೆ ಈ ವ್ಯಾಖ್ಯಾನವನ್ನು ಮುಕ್ತಾಯಗೊಳಿಸೋಣ. ಹರಿ ಓಂ ನಮಸ್ತೆ.